ಆ ಕಾರಣಕ್ಕೆ ನಾನು ಅವ್ರ ಬಗ್ಗೆ ಒಂದು 2 ನಿಮಿಷ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾಸೀರ್ ಹುಸೇನ್ ಅಂತ ಅಂದ್ರೆ ಅವರು ಕೂಡ ನಮ್ ತರ ಸ್ವಲ್ಪ ಎಳೆ ಮರೆ ಕಾಯ್ತಾರೆ. ಎಲ್ಲೂ ಫ್ರಂಟ್ ಸ್ಕ್ರೀನ್ಗೆ ಬರ್ತಾ ಇರಲಿಲ್ಲ. ಹಿಂದೆ ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಬತ್ತಿದ್ದಂತ ಒಂದು NSG ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಾಕಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡು ಆಲ್ ಓವರ್ ದಿ ಕಂಟ್ರಿ ಅಬ್ಸರ್ವರ್ಸ್ ಆಗಿ ಹೋಗಿ ಸೊ ಎಲ್ಲ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ಕೆಲಸ ಮಾಡಿದಂತ ಒಂದು ಹಿನ್ನೆಲೆ ಇರುವಂತ ನಾಸೀರ್ ಹುಸೇನ್ ಅವರು. ಮತ್ತೆ JNU ನಲ್ಲಿ ಓದಿದ್ದಂತವ್ರು, ಬಹಳ ತುಂಬಾ ಒಳ್ಳೆ ದೊಡ್ಡ ವಿದ್ಯಾವಂತ ಕೂಡ. ಹಾಗಾಗಿ ಮತ್ತೆ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರದ ನಿಗಮಕ್ಕೆ ಅವರು ವೈಸ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿ ತುಂಬಾ ಒಂದು ಅನ್ಯೂನ್ಯತೆಯಿಂದ ಮಾಡಿ ಇವಾಗ ಈಗೇನು ಜನರಲ್ ಸೆಕ್ರೆಟರಿ ಮತ್ತೆ CWC ಮೆಂಬರ್ ಆಗಿದ್ದಾರೆ. ಈ ಇಂಡಿಯಾ ಅಲೈನ್ಸ್ ಏನಿದೆ, ಆ ಇಂಡಿಯಾ ಅಲೈನ್ಸ್ ನ ಮೀಟಿಂಗ್ ಇರ್ಬೋದು, ಮತ್ತೆ ನಮ್ಮ ಇದರಲ್ಲಿ ವಿಪ್ ಆಗಿದ್ದಾರೆ. ಚೀಫ್ ವಿಪ್ ಜಯರಾಮ್ ರಮೇಶ್ ಆದ್ರೆ ನಮ್ಮ ರಾಜ್ಯಸಭೆಯಲ್ಲಿ ವಿಪ್ ಇವತ್ತು ನಾಸೀರ್ ಹುಸೇನ್ ಅವರು. ಅಲ್ಲಿ ಎಲ್ಲಾರನ್ನು ಕೋಆರ್ಡಿನೇಟ್ ಮಾಡೋದು, ಎಲ್ಲ ಪಾರ್ಟಿಯವರನ್ನ ಕೋಆರ್ಡಿನೇಟ್ ಮಾಡೋದು, ಪ್ರೊಟೆಸ್ಟ್ ಇರ್ಬೋದು, ಪ್ರೆಸ್ ಮೀಟ್ ಇರ್ಬೋದು, ಪ್ರತಿಯೊಂದು ಅದು ಸಣ್ಣ ಕೆಲಸ ಅಲ್ಲ. ಅದು ಬಹಳ ಹಿಂಸೆ ಕೆಲಸ. ಅದು ಕೆಲವರು ಬರ್ತಾರೆ ಅಂತವೆ, ಕೆಲವರು ಬರಲ್ಲ ಅಂತಾರೆ. ಕೆಲವು ಟೈಮು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರನ್ನೆಲ್ಲ ಮೀಡಿಯಾಗೆ ಮಾತಾಡ್ತಾರೆ. ರೆಗ್ಯುಲರ್ ಆಗಿರುತ್ತೆ. ಹೌಸ್ ಇದ್ರಂತೂ ಅದು ತುಂಬಾ ರೆಗ್ಯುಲರ್ ಕೆಲಸ. ಅದೊಂಥರ ಸಣ್ಣ ಈಜಿ ಕೆಲಸ ಅಲ್ಲ. ಯಾಕೆಂದ್ರೆ ಅವರು ಕರೆದ್ರೆ ಯಾರು ಕರಿಬೇಕು ಏನು ಅನ್ನೋದೆಲ್ಲ ಬಹಳ ನೋಡ್ತಾರೆ ಅವರೆಲ್ಲ, ಬೇರೆ ಪಾರ್ಟಿಯವರು. ಅಂತ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಅವರು ಬಹಳ ಒಂದು ದೊಡ್ಡ ಪ್ರಮಾಣದ ಒಂದು ರೋಲ್ ನ ಪ್ಲೇ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ. ಇವತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಜಮ್ಮು ಕಾಶ್ಮೀರದ ಇವತ್ತು ಉಸ್ತುವಾರಿಯವರು ಕೂಡ ಆಗಿದ್ದಾರೆ. ಅದರಿಂದ ನಮ್ಮ ಎಲ್ಲ ಇವತ್ತೇನಾದ್ರೂ ನಾವು ಈಗ ನಾಸೀರ್ ಹುಸೇನ್ ನಾವು ಕ್ಲೋಸ್ ಇದ್ದೀವಿ, ನಾವು ಹೋಗು ಬಂದು ಮಾತಾಡುವಂತ ಒಂದು ಸಿಸ್ಟಮ್ ಅಲ್ಲಿ ಇದೀವಿ. ಅಂದ್ರೆ ನಮ್ಮ ಜನರೇಷನ್ಗೆ ಈಸಿಯಾಗಿ ಹೋಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಬೇಕಾಗಿರುವಂತ ಒಂದು ವ್ಯವಸ್ಥೆ ಇವತ್ತೇನು ರಾಹುಲ್ ಗಾಂಧಿ ಅವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ಸೋನಿಯಾ ಗಾಂಧಿ ಅವರು ಇವರೆಲ್ಲರೂ ಕೂಡ ಸೇರಿ ಕಲ್ಪಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವ್ರಿಗೆ ನಮ್ಮ KPCC ಅಧ್ಯಕ್ಷರು ಮತ್ತು DCM ಅವರು ಅವ್ರಿಗೆ ಒಂದು ಗೌರವ ಸೂಚಿಸಬೇಕು ಕಾಂಗ್ರೆಸ್ ಆಫೀಸ್ ನಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ನಾಯಕರುಗಳು ಕೂಡ ನಿಮ್ಮ ಒಂದು ಶುಭಾಶಯಗಳನ್ನ ನಾಸೀರ್ ಹುಸೇನ್ ಅವರಿಗೆ ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾರಾಯಣ ಕುಡಿ. ಡೆಲ್ಲಿಗೆ ಹೋದಾಗ ಈಸಿಲಿ ಅಕ್ಸೆಸಿಬಲ್ ಪರ್ಸನ್ ಅಂತಂದ್ರೆ ನಾಸೀರ್ ಹುಸೇನ್ ಅವರು ಕೂಡ. ರೆಗ್ಯುಲರ್ ಆಗಿ ಯಾರೇ ಹೋದ್ರು ಕೂಡ ನಮ್ಮ ಕರ್ನಾಟಕದಿಂದ ಅವ್ರ ಜೊತೆ ಸ್ಪಂದಿಸಿ, ಅವ್ರ ಜೊತೆ ಮಾತುಕತೆ ನಡೆಸಿ, ಅವ್ರಿಗೆ ಬೇಕಾದಂತ ಒಂದು ಏನು ಇಲ್ಲಿಂದ ಹೋಗಿರ್ತಾರೆ ಅಷ್ಟು ದೂರ ಎಲ್ಲಾ ಲೀಡರ್ಗಳು ಮೀಟ್ ಮಾಡಕ್ ಆಗ್ತಾ ಇದ್ದಾಗ CP ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸೋದಾಗ್ಲಿ ಎಲ್ಲ ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನದ ಒಂದು ಅನಿಸಿಕೆ ಇದೆ, ಯಾರ್ದೋ ಒಂದು ಪ್ರಭಾವ